ಮನಸ್ಥಿತಿಯಲ್ಲಿ ಜಾಗ ಅಥವಾ ಆಚರಣೆಯಲ್ಲ ಅಂತ ಹೇಳಿ. ಸರಿ, ಪ್ರಿಯಾಂಕಾ ಭಟ್ ಸುಷ್ಮಾ ಅವರು ಹೇಳ್ದ ಹಾಗೆ ಮಹಾಸತಿ ಅವರು ಹೇಳ್ತಾ ಇದ್ರು ಪೀಸ್ಗೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಬಟ್ ಎಟ್ ದ ಕಾಸ್ಟ್ ಆಫ್ ವಾಟ್? ನಿಮ್ಮ ಪೀಸು, ನಿಮ್ಮ ಫನ್ನು ಪೊಲೀಸ್ ಇಲಾಖೆಗೆ, ಸ್ಥಳೀಯ ಆಡಳಿತಕ್ಕೆ ಒಂದು ಹೊರೆ ಆದ್ರೂ ಕೂಡ ವಿ ಡೋಂಟ್ ಕೇರ್, ನಾವ್ ಆರಾಮಾಗಿರ್ಬೇಕು, ನಾವು ಪಾರ್ಟಿ ಮಾಡಬೇಕು, ಪೊಲೀಸರ ಕರ್ತವ್ಯನೇ ಅದು. ಈ ರೀತಿ ಮನಸ್ಥಿತಿ ಸರಿನಾ? ಆಕ್ಚುಲಿ ಇದು ಪೊಲೀಸ್ ಅವರು ಏನಕ್ಕಿದ್ದಾರೆ ಅಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೊಳಕ್ಕೆ. ಇನ್ ಕೇಸ್ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೂ ಕೂಡ ದೇ ರೆಸ್ಪಾನ್ಸಿಬಿಲಿಟಿ ಏನಿದೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ಫುಲ್ಫಿಲ್ ಮಾಡ್ತಾ ಇದಾರೆ. ಫಲನ ಪ್ರದರ್ಶನಕ್ಕೆ ಇಟ್ಬಿಟ್ಟು ಬರೋ ದನಗಳನ್ನೆಲ್ಲ ಹೊಡಿತೀನಿ ಅನ್ನೋದು ಸ್ವಲ್ಪ ತಪ್ಪಾಗುತ್ತೆ. ಆಕ್ಚುಲಿ ಪ್ರದರ್ಶನಕ್ಕಿಟ್ಟು ಅದ್ರ ಬದಲು ಬೇಲಿ ಹಾಕೋದು ಅಂದ್ರೆ ಅವ್ರು ಹೇಳ್ತಾ ಇರೋದು ಓಕೆ, ಬಟ್ ನನಗೆ ಏನ್ ಅನ್ಸುತ್ತೆ ಅಂತ ಅಲ್ಲಲ್ಲ, ನೀವು ಅಯ್ಯೋ ನಾನು ಅರ್ಥದಲ್ಲೇ ಇಲ್ಲ ಅಂದ್ರೆ ನನ್ನ ಅಯ್ಯೋ ನೀವ್ ಯಾಕೆ ಹಂಗೆಂಗೋ ಹೋಯ್ತೀರ, ನೀವು ಹಿಂಗೆ ಇರಿ, ನೀವು ಹಂಗಲ್ಲ ಅಂದ್ರೆ ಇಲ್ಲ ಮೇಡಮ್, ಸ್ಮಿತಾ ಮೇಡಮ್, ನಾನು ಆ ಅರ್ಥದಲ್ಲೇ ಇಲ್ಲ. ನಾನು ಹೇಳಿದ್ ಯಾವ ತರ ಅಂದ್ರೆ ನಾವು ಕುಡ್ಕೊಂಡಿರ್ತೀವಿ. ಹಂಗಲ್ಲಪ್ಪ, ನೀವು ಸುಮ್ನಿರಪ್ಪ, ನೀವು ಕುಡ್ಕೊಂಡು ಫುಲ್ಲು ಇರ್ತೀವಿ, ನಿಮ್ ಕೆಲಸ ನೀವು ಪೊಲೀಸರು ಸೇವ್ ಮಾಡಿ ಅನ್ನೋ ತರ ಇದ್ದಂಗಿತ್ತು. ಈಗ ಒಂದ್ ನಿಮಿಷ ಹೊಸದು ಅಂದ್ರೆ ಬರಮಾಡ್ಕೊಳ್ಳೋದು ಅಂದ್ರೆ ನೀವ್ ಹೇಳೋದು ನೈಟ್ ಕುಡಿದ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ದೇವಸ್ಥಾನ ದೇವರೇ ನನ್ ಕ್ಷಮಿಸ್ಬಿಡಪ್ಪ, ಎಲ್ಲ ಹೋದ ವರ್ಷ ಹಂಗೆಲ್ಲ ಮಾಡ್ಬಿಡಿದೀನಿ, ಈ ವರ್ಷದಿಂದ ಒಳ್ಳೇದಾಯ್ತೀನಿ ಅಂತ ಹೇಳದ. ಸೊ ಹೆಂಗೆ ಅದು? ಹೋದ ವರ್ಷ ಕುಡಿದ್ಬಿಟ್ಟು ರಾತ್ರಿ ಎಲ್ಲ ಈಗ ಲಾಸ್ಟ್ ಈಗ ಹೆಂಗೆ ಅಂದ್ರೆ ಲಾಸ್ಟ್ ದೇಶ ಅಂದ್ರೆ ಹೊಸ್ತು ಶುರು ಮಾಡ್ತಿರದೆ ನೀವು ಕುಡಿದ್ಬಿಟ್ಟು ವಸ್ತು ಶುರು ಆಗದೆ ಪುನಃ ಬೆಳಗ್ಗೆ ದೇವರೇ ನಂಗೆ ಕಾಪಾಡ್ಬಿಡಪ್ಪ, ನಾನೇನು ಎಡವಟ್ ಕೆಲಸ ಮಾಡ್ಬಿಡಿದೀನಿ, ನಾನು ತುಂಬಾ ಒಳ್ಳೆನಾಗಿರ್ತೀನಿ ವರ್ಷದಿಂದ. ಪ್ರಿಯಾಂಕಾ ಅವ್ರು ಕಂಪ್ಲೀಟ್ ಮಾಡ್ಲಿ, ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದಾರೆ ಮೇಡಮ್. ನಮ್ದೇನಿದ್ಯೋ ನಾವ್ ಎಷ್ಟು ನಮ್ ಹಿತದಲ್ಲಿ ಇರಬೇಕು ನಾವ್ ಇರಬೇಕು. ನಾವ್ ಪಾರ್ಟಿಗೆ ಹೋಗ್ತಾ ಇದೀವ, ನಾವ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವ, ನಮ್ದೇನ್ ಡ್ಯೂಟಿ ಇದೆ ನಾವ್ ಅಷ್ಟೇ ಮಾಡ್ಕೊಂಡ್ ಬರ್ಬೇಕು. ನಾವ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವ, ಅವರ್ ವಾಟ್ ಇಸ್ ಇಟ್, ನಾವ್ ಹೋಗ್ತಾ ಇದೀವಿ ಡಿನ್ನರ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಆ ಕ್ರೌಡ್ ಅಲ್ಲಿ ನಾವು ಗುಂಪಲ್ ಗೋವಿಂದ ಅಂದ್ರೆ ಇವಾಗ ಸ್ಟ್ಯಾಂಪಿಡ್ ಕೇಸಸ್ ಎಲ್ಲ ಎಷ್ಟೊಂದು ಆಗ್ತಾ ಇದೆ. ಅದಕ್ಕೆಲ್ಲ ಯಾರು ಅವ್ರ ಪೇರೆಂಟ್ಸ್ ರೆಸ್ಪಾನ್ಸಿಬಲ್ ಆಗ್ತಾರ, ಪೊಲೀಸ್ ಅವ್ರ ರೆಸ್ಪಾನ್ಸಿಬಲ್ ಆಗ್ತಾರೆ. ದಟ್ ಇಸ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟಿ. ಗಾಂಧಿನ ನೋಟಲ್ಲಿರೋ ಗಾಂಧಿ ಮಾತ್ರ ಪ್ರೀತಿಸೋದಲ್ಲ, ಗಾಂಧಿ ಮದ್ಯಪಾನ ವಿರೋಧಿಯಾಗಿದ್ರು. ಬರೀ ನೋಟಲ್ಲಿರೋ ಗಾಂಧಿ ಪ್ರೀತಿಸ್ತೀನಿ, ಅವ್ರ ಆದರ್ಶ ಪ್ರೀತಿಸಲ್ಲ ಅಂದ್ರೆ ಇದನ್ನ ಅಬಕಾರಿ ಇಲಾಖೆಗೆ ಹೇಳಿ ನೋಡಿ ಸರ್. ನನ್ಗಲ್ಲ, ಸರ್ಕಾರದ ಅಬಕಾರಿ ಇಲಾಖೆಗೆ ಹೇಳಿ ನೋಡಿ, ನಾವು ಕುಡಿಯೋದ್ ಬಿಡ್ತೀವಿ ಅಂತಂದ್ರೆ ಸರ್ಕಾರ. ಒಂದ್ ನಿಮಿಷ, ಸಿದ್ದರಾಮಣ್ಣ, ಪರಮೇಶ್ವರ್, ಡಿ ಕೆ ಶಿವಕುಮಾರ್ ಯಾರೋ ಮಿನಿಸ್ಟರ್ ಇರ್ತಾರೆ, ಪ್ರತಿದಿನ ಕ್ಯಾಮ್ರಾ ಮೈಕ್ ಇಟ್ಕೊಂಡಿರ್ತೀವಿ. ನೀವ್ ಹೇಳ್ಬೇಕು ವರ್ಷದ ಕಡೆ ದಿನ ಬಂದಿದ್ದೆ ನಂದಿನ್ನು 3 ಸಿನಿಮಾ ರಿಲೀಸ್ ಆಗಬೇಕು, ನನ್ನ ಯಾಕಿಂತ ಪ್ರಶ್ನೆ ಕೇಳಿ ಸಿಕ್ಕಾಕ್ಸ್ತೀರಾ? ನೀವ್ ಏನ್ ಬೇಕು ಕೇಳಿ, ಇದನ್ನ ಅಬಕಾರಿ ಕೇಳಿ, ಆ ಮಿನಿಸ್ಟರ್ ಕೇಳಿ, ಟಪ್ಪು ಇದ್ರ ಬಗ್ಗೆ ಪ್ರಥಮ ಹೇಳೋ ನಿಮ್ಮ ರಿಯಾಕ್ಷನ್ ಏನು ಅಂತ ಆ ಮಿನಿಸ್ಟರ್ ಕೇಳಿದ ತಕ್ಷಣ ಅವ್ರ ಹಂಗಂದವ್ರ ಏನ್ ಬಗ್ಗೆ ಸುಮ್ನೆ ಯಾಕೆ ಬಿಟ್ಬಿಡಿ, 3 ಸಿನಿಮಾ ಐತೆ ರಿಲೀಸ್ ಮಾಡ್ಬೇಕಾದ್ರೆ 6 ಕೋಟಿ ಸಾಲ ಮಾಡಿದೀನಿ, ನೀವು ಕೊಡ್ತೀರಾ? ಇಲ್ಲ ತಾನೆ, ಮತ್ತೆ ಯಾಕೆ ಸಿಕ್ಕಾಕ್ಸ್ತೀರಾ? ಸುಮ್ನಿರಿ. ಅಬಕಾರಿಗಾರು ಕೇಳಿ, ನೀವು ಕುಡಿಯಮ್ಮ, ಲೋಟ್ ಬೇಡ ಬಾಟ್ಲಲ್ಲೇ ಕುಡಿಯಮ್ಮ, ಚೆನ್ನಾಗಿರಲಿ, ದೇವ್ರ ಚೆನ್ನಾಗಿಟ್ಟಿರ್ಲಿ. ಬೇಡ ಅಂತ ಹೇಳ್ತಾ ಸರ್. ಇವಾಗ ಒಂದು ಪಬ್ ಅಂತ ಹೋಗ್ಬಿಟ್ಟು ಒಂದ್ ಇಲ್ಲ ಅಂತ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ನಾವ್ ಎಳ್ನೀರ್ ಕುಡಿಯಕ್ ಆಗೋದಿಲ್ಲ ತಾನೆ. ವೆನ್ ದ ನೈಟ್ ಟೈಮ್ ಇರೋವಾಗ ಎವ್ರಿಬಡಿ ವಾಟ್ ಈಸ್ ಯುವರ್ ಕ್ರೌಡ್, ನಿಮ್ ಕ್ರೌಡ್ ಪ್ರಕಾರ ಅದು ನಿಮಗ್ ಬೇಕಾ? ಇವಾಗ ನಾವು ನಮ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ದೇರ್ ಆರ್ ಮೆನಿ ಪೀಪಲ್ ಹೂ ಡೋಂಟ್ ಇವನ್ ಟಚ್ ಡ್ರಿಂಕ್ಸ್ ಅಂತವರು ಇದಾರೆ. ನಿಮಗ್ ಬೇಕಾ ನೀವು ಕುಡೀರಿ, ನಿಮ್ ಲಿಮಿಟ್ ಅಲ್ಲಿ ನೀವು ಕುಡೀರಿ. ಪ್ರಶ್ನೆ ಕೇಳ್ಬಿಡೋಣ ಸೋನು ಅವರೇ, ಮಜಾ ಮಾಡ್ಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ ನೀವು ಮದ್ಯಪಾನ ಮಾಡಬೇಕು, ಪಾರ್ಟಿ ಮಾಡಬೇಕು, ಇದು ಅನಿವಾರ್ಯನಾ? ಅಂದ್ರೆ ನೀವು ಮಜವಾಗಿರ್ಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ, ಆಚರಣೆ ಮಾಡ್ಲಿಕ್ಕೆ ಈ ಪಾರ್ಟಿ ಕಲ್ಚರ್ ಅನಿವಾರ್ಯನಾ? ಇದು ಬಿಟ್ಟು ಬೇರೆ ಏನು ಮಾರ್ಗನೇ ಇಲ್ವಾ ಅಂತ ನನಗನ್ಸೋ ಪ್ರಕಾರ ಪಾರ್ಟಿ ಮಾಡೋದು ವರ್ಷಕ್ಕೊಂದ್ಸಲ ಬರುತ್ತೆ. ಸೊ ಪಾರ್ಟಿ ಮಾಡೋದು ಒಳ್ಳೇದೇ, ಬಟ್ ಲಿಮಿಟ್ ಅಲ್ಲಿ ಕುಡಿಬೇಕು ಅಂತ ಹೇಳ್ತೀನಿ. ಬಟ್ ಎಷ್ಟು ಬೇಕೋ ನಮ್ ಬಾಡಿಗೆ ಎಷ್ಟು ತಗೋಬೇಕೋ ಅಷ್ಟೇ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಎಷ್ಟು ಬೇಕೋ ಅಷ್ಟು. ಪ್ರಥಮ ಅವ್ರು ಇವತ್ತೊಂದು ಪ್ರಾಮಿಸ್ ಮಾಡಿ ಬಂದಿದ್ದಾರೆ, ಇಲ್ಲಿ ಯಾರೆಲ್ಲ ಕುಡಿತೀವಿ ಅಂತ ಹೇಳ್ತಾರೆ ಅವರೆಲ್ಲರನ್ನ ಕೂಡ ಮದ್ಯಪಾನ ವ್ಯಸನ ಮುಕ್ತರನ್ನಾಗಿ ನಾನು ಆಚೆ ಬಿಡೋದು. ಸರ್ಕಾರಕ್ಕೆ ರೆವಿನ್ಯೂ ಕಟ್ ಆದ್ರೆ ಅಬಕಾರಿ ಮಿನಿಸ್ಟರ್ ಅವ್ನ್ ಸಿನಿಮಾ ಸೆನ್ಸಾರ್ ಮಾಡಬೇಡ ಅಂತ ಹೇಳ್ಬಿಟ್ರೆ ಕಟ್ಕೊಂಡಿಟ್ಬಿಟ್ರೆ ನಾವ್ ಬದಿ ಕಳೆದು ನನ್ನ ವಿಚಾರ ಮಾಡಬೇಡಿ, ಜನರಲ್ ಸ್ಟೇಟ್ಮೆಂಟ್ ಕೊಡಿ, ಪ್ರಥಮ ಹಿಡ್ಕೋಬೇಡಿ. MLA ಮಿನಿಸ್ಟರ್ಗಳನ್ನ ಮಾಡ್ದಂಗ್ ನನ್ ಮಾಡಬೇಡಿ, ನನ್ ಸಿಕ್ಕಾಕ್ಸ್ಬಿಡಿ, ಪ್ರಥಮನ ಬಿಟ್ಬಿಡಿ. ಇನ್ನು 3 ಸಿನಿಮಾ ಐತೆ ಹೇಳ್ತಾ ಇದೀನಿ. ಅದು ಮನಸ್ಥಿತಿಯಲ್ಲಿ ಜಾಗ ಅಥವಾ ಆಚರಣೆಯಲ್ಲ ಅಂತ ಹೇಳಿ. ಸರಿ, ಪ್ರಿಯಾಂಕಾ ಭಟ್ ಸುಷ್ಮಾ ಅವರು ಹೇಳ್ದ ಹಾಗೆ ಮಹಾಸತಿ ಅವರು ಹೇಳ್ತಾ ಇದ್ರು ಪೀಸ್ಗೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಬಟ್ ಎಟ್ ದ ಕಾಸ್ಟ್ ಆಫ್ ವಾಟ್? ನಿಮ್ಮ ಪೀಸು, ನಿಮ್ಮ ಫನ್ನು ಪೊಲೀಸ್ ಇಲಾಖೆಗೆ, ಸ್ಥಳೀಯ ಆಡಳಿತಕ್ಕೆ ಒಂದು ಹೊರೆ ಆದ್ರೂ ಕೂಡ ವಿ ಡೋಂಟ್ ಕೇರ್, ನಾವ್ ಆರಾಮಾಗಿರ್ಬೇಕು, ನಾವು ಪಾರ್ಟಿ ಮಾಡಬೇಕು, ಪೊಲೀಸರ ಕರ್ತವ್ಯನೇ ಅದು. ಈ ರೀತಿ ಮನಸ್ಥಿತಿ ಸರಿನಾ? ಆಕ್ಚುಲಿ ಇದು ಪೊಲೀಸ್ ಅವರು ಏನಕ್ಕಿದ್ದಾರೆ ಅಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೊಳಕ್ಕೆ. ಇನ್ ಕೇಸ್ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೂ ಕೂಡ ದೇ ರೆಸ್ಪಾನ್ಸಿಬಿಲಿಟಿ ಏನಿದೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ಫುಲ್ಫಿಲ್ ಮಾಡ್ತಾ ಇದಾರೆ. ಫಲನ ಪ್ರದರ್ಶನಕ್ಕೆ ಇಟ್ಬಿಟ್ಟು ಬರೋ ದನಗಳನ್ನೆಲ್ಲ ಹೊಡಿತೀನಿ ಅನ್ನೋದು ಸ್ವಲ್ಪ ತಪ್ಪಾಗುತ್ತೆ. ಆಕ್ಚುಲಿ ಪ್ರದರ್ಶನಕ್ಕಿಟ್ಟು ಅದ್ರ ಬದಲು ಬೇಲಿ ಹಾಕೋದು ಅಂದ್ರೆ ಅವ್ರು ಹೇಳ್ತಾ ಇರೋದು ಓಕೆ, ಬಟ್ ನನಗೆ ಏನ್ ಅನ್ಸುತ್ತೆ ಅಂತ ಅಲ್ಲಲ್ಲ, ನೀವು ಅಯ್ಯೋ ನಾನು ಅರ್ಥದಲ್ಲೇ ಇಲ್ಲ ಅಂದ್ರೆ ನನ್ನ ಅಯ್ಯೋ ನೀವ್ ಯಾಕೆ ಹಂಗೆಂಗೋ ಹೋಯ್ತೀರ, ನೀವು ಹಿಂಗೆ ಇರಿ,
ಹೇಳಿ ನೀವು ಹಂಗಲ್ಲ ಇಲ್ಲ, ಹೇಳಿದ್ರೆ straight away single meaning ಅಲ್ಲಿ ತಗೊಂತೀವಿ ಅದನ್ನ. ಇಲ್ಲ ಮೇಡಮ್, ಸ್ಮಿತಾ ಮೇಡಮ್, ನಾನು ಆ ಅರ್ಥದಲ್ಲಿ ಇಲ್ಲ. ನಾನು ಹೇಳಿದ್ ಯಾವ ತರ ಅಂದ್ರೆ, ನಾವು ಕುಡ್ಕೊಂಡಿರ್ತೀವಿ. ಹಂಗಲ್ಲಪ್ಪ, ನೀವು ಸುಮ್ನಿರಪ್ಪ. ನೀವು ಕುಡ್ಕೊಂಡು ಫುಲ್ಲು ಇರ್ತೀವಿ, ನಿಮ್ ಕೆಲಸ ನೀವು ಪೊಲೀಸರು ಸೇವ್ ಮಾಡಿ ಅನ್ನೋ ತರ ಇದ್ದಂಗಿತ್ತು. ಈಗ ಒಂದ್ ನಿಮಿಷ, ಹೊಸದು ಅಂದ್ರೆ ಬರಮಾಡ್ಕೊಳ್ಳೋದು ಅಂದ್ರೆ ನೀವ್ ಹೇಳೋದು ನೈಟ್ ಕುಡಿದ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ದೇವಸ್ಥಾನ ದೇವರೇ ನನ್ ಕ್ಷಮಿಸ್ಬಿಡಪ್ಪ, ಎಲ್ಲ ಹೋದ ವರ್ಷ ಹಂಗೆಲ್ಲ ಮಾಡ್ಬಿಟ್ಟಿದೀನಿ, ಈ ವರ್ಷದಿಂದ ಒಳ್ಳೇದಾಯ್ತೀನಿ ಅಂತ ಹೇಳದ. ಸೊ ಹೆಂಗೆ ಅದು? ಪ್ರಿಯಾಂಕಾ ಹೋದ ವರ್ಷ ಕುಡಿದ್ಬಿಟ್ಟು ರಾತ್ರಿ ಎಲ್ಲ ಈಗ ಲಾಸ್ಟ್ ಈಗ ಹೆಂಗೆ ಅಂದ್ರೆ ಲಾಸ್ಟ್ ಅಂದ್ರೆ ಹೊಸ್ತು ಶುರು ಮಾಡ್ತಿರದೆ ನೀವು ಕುಡಿದ್ಬಿಟ್ಟು ಹೊಸ್ತು ಶುರು ಆಗದೆ ಪುನಃ ಬೆಳಗ್ಗೆ ದೇವರೇ ನಂಗೆ ಕಾಪಾಡ್ಬಿಡಪ್ಪ, ನಾನೇನು ಎಡವಟ್ ಕೆಲಸ ಮಾಡ್ಬಿಟ್ಟಿದ್ದೀನಿ, ನಾನು ತುಂಬಾ ಒಳ್ಳೆನಾಗಿರ್ತೀನಿ ವರ್ಷದಿಂದ. ಪ್ರಿಯಾಂಕಾ ಅವ್ರು ಕಂಪ್ಲೀಟ್ ಮಾಡ್ಲಿ. ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದಾರೆ ಮೇಡಮ್. ನಮ್ದೇನಿದ್ಯೋ ನಾವ್ ಎಷ್ಟು ನಮ್ ಹಿತದಲ್ಲಿ ಇರಬೇಕು ನಾವ್ ಇರಬೇಕು. ನಾವ್ ಪಾರ್ಟಿಗೆ ಹೋಗ್ತಾ ಇದೀವಾ, ನಾವ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಾ, ನಮ್ದೇನ್ ಡ್ಯೂಟಿ ಇದೆ ನಾವ್ ಅಷ್ಟೇ ಮಾಡ್ಕೊಂಡ್ ಬರ್ಬೇಕು. ನಾವ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಾ, ಅವರ್ ವಾಟ್ ಇಸ್ ಇಟ್, ನಾವ್ ಹೋಗ್ತಾ ಇದೀವಿ ಡಿನ್ನರ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಆ ಕ್ರೌಡ್ ಅಲ್ಲಿ ನಾವು ಗುಂಪಲ್ ಗೋವಿಂದ ಅಂದ್ರೆ ಇವಾಗ ಸ್ಟ್ಯಾಂಪಿಡ್ ಕೇಸಸ್ ಎಲ್ಲ ಎಷ್ಟೊಂದು ಆಗ್ತಾ ಇದೆ. ಅದಕ್ಕೆಲ್ಲ ಯಾರು ಅವ್ರ ಪೇರೆಂಟ್ಸ್ ರೆಸ್ಪಾನ್ಸಿಬಲ್ ಆಗ್ತಾರ, ಪೊಲೀಸ್ ಅವ್ರ ರೆಸ್ಪಾನ್ಸಿಬಲ್ ಆಗ್ತಾರೆ. ದಟ್ ಇಸ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟಿ. ಗಾಂಧಿನ ನೋಟಲ್ಲಿರೋ ಗಾಂಧಿ ಮಾತ್ರ ಪ್ರೀತಿಸೋದಲ್ಲ, ಗಾಂಧಿ ಮದ್ಯಪಾನ ವಿರೋಧಿ ಆಗಿದ್ರು. ಬರೀ ನೋಟಲ್ಲಿರೋ ಗಾಂಧಿ ಪ್ರೀತಿಸ್ತೀನಿ, ಅವ್ರ ಆದರ್ಶ ಪ್ರೀತಿಸಲ್ಲ ಅಂದ್ರೆ ಇದನ್ನ ಅಬಕಾರಿ ಇಲಾಖೆಗೆ ಹೇಳಿ ನೋಡಿ ಸರ್. ನನ್ಗಲ್ಲ, ನಂಗೆ ಅಲ್ಲ, ಸರ್ಕಾರದ ಅಬಕಾರಿ ಇಲಾಖೆಗೆ ಹೇಳಿ ನೋಡಿ. ನಾವು ಕುಡಿಯೋದ್ ಬಿಡ್ತೀವಿ ಅಂತಂದ್ರೆ ಸರ್ಕಾರ ಒಂದ್ ನಿಮಿಷ, ಸಿದ್ದರಾಮಣ್ಣ, ಪರಮೇಶ್ವರ್, ಡಿ.ಕೆ. ಶಿವಕುಮಾರ್ ಯಾರೋ ಮಿನಿಸ್ಟರ್ ಇರ್ತಾರೆ, ಪ್ರತಿದಿನ ಕ್ಯಾಮ್ರಾ ಮೈಕ್ ಇಟ್ಕೊಂಡಿರ್ತೀವಿ. ನೀವ್ ಹೇಳ್ಬೇಕು, ವರ್ಷದ ಕಡೆ ದಿನ ಬಂದಿದ್ದೆ ನಂದಿನ್ನು 3 ಸಿನಿಮಾ ರಿಲೀಸ್ ಆಗಬೇಕು, ನನ್ನನ್ನು ಯಾಕೆ ಇಂತ ಪ್ರಶ್ನೆ ಕೇಳಿ ಸಿಕ್ಕಾಕ್ಸ್ತೀರಾ? ನೀವ್ ಏನ್ ಬೇಕು ಕೇಳಿ, ಇದನ್ನ ಅಬಕಾರಿ ಕೇಳಿ, ಆ ಮಿನಿಸ್ಟರ್ ಕೇಳಿ, ಟಪ್ಪು ಇದ್ರ ಬಗ್ಗೆ ಪ್ರಥಮ ಹೇಳೋ ನಿಮ್ಮ ರಿಯಾಕ್ಷನ್ ಏನು ಅಂತ ಆ ಮಿನಿಸ್ಟರ್ ಕೇಳಿದ ತಕ್ಷಣ ಅವ್ರ ಹಂಗಂದವ್ರ ಏನ್ ಬಗ್ಗೆ ಸುಮ್ನೆ ಯಾಕೆ ಬಿಟ್ಬಿಡಿ, 3 ಸಿನಿಮಾ ಐತೆ ರಿಲೀಸ್ ಮಾಡ್ಬೇಕಾದ್ರೆ 6 ಕೋಟಿ ಸಾಲ ಮಾಡಿದೀನಿ, ನೀವು ಕೊಡ್ತೀರಾ? ಇಲ್ಲ ತಾನೆ, ಮತ್ತೆ ಯಾಕೆ ಸಿಕ್ಕಾಕ್ಸ್ತೀರಾ? ಸುಮ್ನಿರಿ. ಅಬಕಾರಿಗಾರು ಕೇಳಿ, ನೀವು ಕುಡಿಯಮ್ಮ, ಲೋಟದಲ್ಲಿ ಬೇಡ ಬಾಟ್ಲಲ್ಲೇ ಕುಡಿಯಮ್ಮ, ಚೆನ್ನಾಗಿರಲಿ, ದೇವ್ರನ್ನ ಚೆನ್ನಾಗಿಟ್ಟಿರ್ಲಿ. ಬೇಡ ಅಂತ ಹೇಳ್ತಾ ಸರ್. ಇವಾಗ ಒಂದು ಪಬ್ ಅಂತ ಹೋಗ್ಬಿಟ್ಟು ಒಂದ್ ಇಲ್ಲ ಅಂತ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ನಾವ್ ಎಳ್ನೀರ್ ಕುಡಿಯಕ್ ಆಗೋದಿಲ್ಲ ತಾನೆ. ವೆನ್ ದ ನೈಟ್ ಟೈಮ್ ಇರೋವಾಗ ಎವ್ರಿಬಡಿ ವಾಟ್ ಈಸ್ ಯುವರ್ ಕ್ರೌಡ್, ನಿಮ್ ಕ್ರೌಡ್ ಪ್ರಕಾರ ಅದು ನಿಮಗ್ ಬೇಕಾ? ಇವಾಗ ನಾವು ನಮ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ದೇರ್ ಆರ್ ಮೆನಿ ಪೀಪಲ್ ಹೂ ಡೋಂಟ್ ಇವನ್ ಟಚ್ ಡ್ರಿಂಕ್ಸ್ ಅಂತವರು ಇದಾರೆ. ನಿಮಗ್ ಬೇಕಾ ನೀವು ಕುಡೀರಿ, ನಿಮ್ ಲಿಮಿಟ್ ಅಲ್ಲಿ ನೀವು ಕುಡೀರಿ. ಪ್ರಶ್ನೆ ಕೇಳ್ಬಿಡೋಣ. ಸೋನು ಅವರೇ, ಮಜಾ ಮಾಡ್ಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ ನೀವು ಮದ್ಯಪಾನ ಮಾಡಬೇಕು, ಪಾರ್ಟಿ ಮಾಡಬೇಕು, ಇದು ಅನಿವಾರ್ಯನ? ಅಂದ್ರೆ ನೀವು ಮಜವಾಗಿರ್ಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ, ಆಚರಣೆ ಮಾಡ್ಲಿಕ್ಕೆ ಈ ಪಾರ್ಟಿ ಕಲ್ಚರ್ ಅನಿವಾರ್ಯನ? ಇದು ಬಿಟ್ಟು ಬೇರೆ ಏನು ಮಾರ್ಗನೇ ಇಲ್ವಾ ಅಂತ? ನನಗನ್ಸೋ ಪ್ರಕಾರ ಪಾರ್ಟಿ ಮಾಡೋದು ವರ್ಷಕ್ಕೊಂದ್ಸಲ ಬರುತ್ತೆ. ಸೊ ಪಾರ್ಟಿ ಮಾಡೋದು ಒಳ್ಳೇದೇ, ಬಟ್ ಲಿಮಿಟ್ ಅಲ್ಲಿ ಕುಡಿಬೇಕು ಅಂತ ಹೇಳ್ತೀನಿ. ಬಟ್ ಎಷ್ಟು ಬೇಕೋ ನಮ್ಮ ಬಾಡಿಗೆ ಎಷ್ಟು ತಗೋಬೇಕೋ ಅಷ್ಟೇ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಎಷ್ಟು ಬೇಕೋ ಅಷ್ಟು. ಪ್ರಥಮ ಅವ್ರು ಇವತ್ತೊಂದು ಪ್ರಾಮಿಸ್ ಮಾಡಿ ಬಂದಿದ್ದಾರೆ, ಇಲ್ಲಿ ಯಾರೆಲ್ಲ ಕುಡಿತೀವಿ ಅಂತ ಹೇಳ್ತಾರೆ ಅವರೆಲ್ಲರನ್ನ ಕೂಡ ಮದ್ಯಪಾನ ವ್ಯಸನ ಮುಕ್ತರನ್ನಾಗಿ ನಾನು ಆಚೆ ಬಿಡೋದು. ಸರ್ಕಾರಕ್ಕೆ ರೆವಿನ್ಯೂ ಕಟ್ ಆದ್ರೆ ಅಬಕಾರಿ ಮಿನಿಸ್ಟರ್ ಅವ್ನ್ ಸಿನಿಮಾ ಸೆನ್ಸಾರ್ ಮಾಡಬೇಡ ಅಂತ ಹೇಳ್ಬಿಟ್ರೆ ಕಟ್ಕೊಂಡಿಬಿಟ್ರೆ ನಾವ್ ಬದಿ ಕಳೆದು ನನ್ನ ವಿಚಾರ ಮಾಡಬೇಡಿ, ಜನರಲ್ ಸ್ಟೇಟ್ಮೆಂಟ್ ಕೊಡಿ, ಪ್ರಥಮ ಹಿಡ್ಕೋಬೇಡಿ. MLA ಮಿನಿಸ್ಟರ್ಗಳನ್ನ ಮಾಡ್ದಂಗ್ ನನ್ ಮಾಡಬೇಡಿ, ನನ್ ಸಿಕ್ಕಾಕ್ಸ್ಬಿಡಿ, ಪ್ರಥಮನ ಬಿಟ್ಬಿಡಿ. ಇನ್ನು 3 ಸಿನಿಮಾ ಐತೆ ಹೇಳ್ತಾ ಇದೀನಿ. ಅದು ಮನಸ್ಥಿತಿಯಲ್ಲಿ, ಜಾಗ ಅಥವಾ ಆಚರಣೆಯಲ್ಲ ಅಂತ ಹೇಳಿ. ಸರಿ, ಪ್ರಿಯಾಂಕಾ ಭಟ್, ಸುಷ್ಮಾ ಅವರು ಹೇಳ್ದ ಹಾಗೆ ಮಹಾಸತಿ ಅವರು ಹೇಳ್ತಾ ಇದ್ರು, ಪೀಸ್ಗೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಬಟ್ ಎಟ್ ದ ಕಾಸ್ಟ್ ಆಫ್ ವಾಟ್? ನಿಮ್ಮ ಪೀಸು, ನಿಮ್ಮ ಫನ್ನು ಪೊಲೀಸ್ ಇಲಾಖೆಗೆ, ಸ್ಥಳೀಯ ಆಡಳಿತಕ್ಕೆ ಒಂದು ಹೊರೆ ಆದ್ರೂ ಕೂಡ ವಿ ಡೋಂಟ್ ಕೇರ್, ನಾವ್ ಆರಾಮಾಗಿರ್ಬೇಕು, ನಾವು ಪಾರ್ಟಿ ಮಾಡಬೇಕು, ಪೊಲೀಸರ ಕರ್ತವ್ಯನೇ ಅದು. ಈ ರೀತಿ ಮನಸ್ಥಿತಿ ಸರಿನಾ? ಆಕ್ಚುಲಿ ಇದು ಪೊಲೀಸ್ ಅವರು ಏನಕ್ಕಿದ್ದಾರೆ ಅಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೊಳಕ್ಕೆ. ಇನ್ ಕೇಸ್ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೂ ಕೂಡ ದೇ ರೆಸ್ಪಾನ್ಸಿಬಿಲಿಟಿ ಏನಿದೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ಫುಲ್ಫಿಲ್ ಮಾಡ್ತಾ ಇದಾರೆ. ಫಲನ ಪ್ರದರ್ಶನಕ್ಕೆ ಇಟ್ಬಿಟ್ಟು ಬರೋ ದನಗಳನ್ನೆಲ್ಲ ಹೊಡಿತೀನಿ ಅನ್ನೋದು ಸ್ವಲ್ಪ ತಪ್ಪಾಗುತ್ತೆ. ಆಕ್ಚುಲಿ ಪ್ರದರ್ಶನಕ್ಕಿಟ್ಟು ಅದ್ರ ಬದಲು ಬೇಲಿ ಹಾಕೋದು ಅಂದ್ರೆ ಅವ್ರು ಹೇಳ್ತಾ ಇರೋದು ಓಕೆ, ಬಟ್ ನನಗೆ ಏನ್ ಅನ್ಸುತ್ತೆ ಅಂತ ಅಲ್ಲಲ್ಲ, ನೀವು ಅಯ್ಯೋ ನಾನು ಅರ್ಥದಲ್ಲಿ ಇಲ್ಲ ಅಂದ್ರೆ ನನ್ನ ಅಯ್ಯೋ ನೀವ್ ಯಾಕೆ ಹಂಗೆಂಗೋ ಹೋಯ್ತೀರಾ, ನೀವು ಹಿಂಗೆ ಇರಿ, ನೀವು ಹಂಗಲ್ಲ ಅಂದ್ರೆ ಇಲ್ಲ ಮೇಡಮ್, ಸ್ಮಿತಾ ಮೇಡಮ್, ನಾನು ಆ ಅರ್ಥದಲ್ಲಿ ಇಲ್ಲ. ನಾನು ಹೇಳಿದ್ ಯಾವ ತರ ಅಂದ್ರೆ, ನಾವು ಕುಡ್ಕೊಂಡಿರ್ತೀವಿ. ಹಂಗಲ್ಲಪ್ಪ, ನೀವು ಸುಮ್ನಿರಪ್ಪ. ನೀವು ಕುಡ್ಕೊಂಡು ಫುಲ್ಲು ಇರ್ತೀವಿ, ನಿಮ್ ಕೆಲಸ ನೀವು ಪೊಲೀಸರು ಸೇವ್ ಮಾಡಿ ಅನ್ನೋ ತರ ಇದ್ದಂಗಿತ್ತು. ಈಗ ಒಂದ್ ನಿಮಿಷ, ಹೊಸದು ಅಂದ್ರೆ ಬರಮಾಡ್ಕೊಳ್ಳೋದು ಅಂದ್ರೆ ನೀವ್ ಹೇಳೋದು ನೈಟ್ ಕುಡಿದ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ದೇವಸ್ಥಾನ ದೇವರೇ ನನ್ ಕ್ಷಮಿಸ್ಬಿಡಪ್ಪ, ಎಲ್ಲ ಹೋದ ವರ್ಷ ಹಂಗೆಲ್ಲ ಮಾಡ್ಬಿಟ್ಟಿದ್ದೀನಿ, ಈ ವರ್ಷದಿಂದ ಒಳ್ಳೇದಾಯ್ತೀನಿ ಅಂತ ಹೇಳದ. ಸೊ ಹೆಂಗೆ ಅದು? ಪ್ರಿಯಾಂಕಾ ಹೋದ ವರ್ಷ ಕುಡಿದ್ಬಿಟ್ಟು ರಾತ್ರಿ ಎಲ್ಲ ಈಗ ಲಾಸ್ಟ್ ಈಗ ಹೆಂಗೆ ಅಂದ್ರೆ ಲಾಸ್ಟ್ ಅಂದ್ರೆ ಹೊಸ್ತು ಶುರು ಮಾಡ್ತಿರದೆ ನೀವು ಕುಡಿದ್ಬಿಟ್ಟು
ವಸ್ತು ಶುರು ಆಗದೆ ಪುನಃ ಬೆಳಗ್ಗೆ ದೇವರೇ ನಂಗೆ ಕಾಪಾಡ್ಬಿಡಪ್ಪ, ನಾನೇನು ಎಡವಟ್ ಕೆಲಸ ಮಾಡ್ಬಿಡಿದೀನಿ, ನಾನು ತುಂಬಾ ಒಳ್ಳೆನಾಗಿರ್ತೀನಿ ವರ್ಷದಿಂದ. ಪ್ರಿಯಾಂಕ್ ಅವ್ರು ಕಂಪ್ಲೀಟ್ ಮಾಡ್ಲಿ. ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದಾರೆ ಮೇಡಮ್. ನಮ್ದೇನಿದ್ಯೋ ನಾವ್ ಎಷ್ಟು ನಮ್ ಹಿತದಲ್ಲಿ ಇರಬೇಕು ನಾವ್ ಇರಬೇಕು. ನಾವ್ ಪಾರ್ಟಿಗೆ ಹೋಗ್ತಾ ಇದೀವಾ, ನಾವ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಾ, ನಮ್ದೇನ್ ಡ್ಯೂಟಿ ಇದೆ ನಾವ್ ಅಷ್ಟೇ ಮಾಡ್ಕೊಂಡ್ ಬರ್ಬೇಕು. ನಾವ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಾ, ಅವರ್ ವಾಟ್ ಇಸ್ ಇಟ್, ನಾವ್ ಹೋಗ್ತಾ ಇದೀವಿ ಡಿನ್ನರ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಆ ಕ್ರೌಡ್ ಅಲ್ಲಿ ನಾವು ಗುಂಪಲ್ ಗೋವಿಂದ ಅಂದ್ರೆ ಇವಾಗ ಸ್ಟ್ಯಾಂಪಿಡ್ ಕೇಸಸ್ ಎಲ್ಲ ಎಷ್ಟೊಂದು ಆಗ್ತಾ ಇದೆ. ಅದಕ್ಕೆಲ್ಲ ಯಾರು ಅವ್ರ ಪೇರೆಂಟ್ಸ್ ರೆಸ್ಪಾನ್ಸಿಬಲ್ ಆಗ್ತಾರ, ಪೊಲೀಸ್ ಅವ್ರ ರೆಸ್ಪಾನ್ಸಿಬಲ್ ಆಗ್ತಾರೆ. ದಟ್ ಇಸ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟಿ. ಗಾಂಧಿನ ನೋಟಲ್ಲಿರೋ ಗಾಂಧಿ ಮಾತ್ರ ಪ್ರೀತಿಸೋದಲ್ಲ, ಗಾಂಧಿ ಮದ್ಯಪಾನ ವಿರೋಧಿಯಾಗಿದ್ರು. ಬರೀ ನೋಟಲ್ಲಿರೋ ಗಾಂಧಿ ಪ್ರೀತಿಸ್ತೀನಿ, ಅವ್ರ ಆದರ್ಶ ಪ್ರೀತಿಸಲ್ಲ ಅಂದ್ರೆ ಇದನ್ನ ಅಬಕಾರಿ ಇಲಾಖೆಗೆ ಹೇಳಿ ನೋಡಿ ಸರ್. ನನ್ಗಲ್ಲ, ನಂಗೆ ಅಲ್ಲ, ಸರ್ಕಾರದ ಅಬಕಾರಿ ಇಲಾಖೆಗೆ ಹೇಳಿ ನೋಡಿ. ನಾವು ಕುಡಿಯೋದ್ ಬಿಡ್ತೀವಿ ಅಂತಂದ್ರೆ ಸರ್ಕಾರ ಒಂದ್ ನಿಮಿಷ, ಸಿದ್ದರಾಮಣ್ಣ, ಪರಮೇಶ್ವರ್, ಡಿ.ಕೆ. ಶಿವಕುಮಾರ್ ಯಾರೋ ಮಿನಿಸ್ಟರ್ ಇರ್ತಾರೆ, ಪ್ರತಿದಿನ ಕ್ಯಾಮ್ರಾ ಮೈಕ್ ಇಟ್ಕೊಂಡಿರ್ತೀವಿ. ನೀವ್ ಹೇಳ್ಬೇಕು ವರ್ಷದ ಕಡೆ ದಿನ ಬಂದಿದ್ದೆ, ನಂದಿನ್ನು 3 ಸಿನಿಮಾ ರಿಲೀಸ್ ಆಗ್ಬೇಕು, ನನ್ನ ಯಾಕಿಂತ ಪ್ರಶ್ನೆ ಕೇಳಿ ಸಿಕ್ಕಾಕ್ಸ್ತೀರಾ? ನೀವ್ ಏನ್ ಬೇಕು ಕೇಳಿ, ಇದನ್ನ ಅಬಕಾರಿ ಕೇಳಿ, ಆ ಮಿನಿಸ್ಟರ್ ಕೇಳಿ, ಟಪ್ಪು ಇದ್ರ ಬಗ್ಗೆ ಪ್ರಥಮ ಹೇಳೋಣ, ನಿಮ್ಮ ರಿಯಾಕ್ಷನ್ ಏನು ಅಂತ ಆ ಮಿನಿಸ್ಟರ್ ಕೇಳಿದ ತಕ್ಷಣ ಅವ್ರ ಹಂಗಂದವ್ರ ಏನ್ ಬಗ್ಗೆ ಸುಮ್ನೆ ಯಾಕೆ ಬಿಟ್ಬಿಡಿ, 3 ಸಿನಿಮಾ ಐತೆ ರಿಲೀಸ್ ಮಾಡ್ಬೇಕಾದ್ರೆ 6 ಕೋಟಿ ಸಾಲ ಮಾಡಿದೀನಿ, ನೀವು ಕೊಡ್ತೀರಾ? ಇಲ್ಲ ತಾನೆ, ಮತ್ತೆ ಯಾಕೆ ಸಿಕ್ಕಾಕ್ಸ್ತೀರಾ? ಸುಮ್ನಿರಿ. ಅಬಕಾರಿಗಾರು ಕೇಳಿ, ನೀವು ಕುಡಿಯಮ್ಮ, ಲೋಟ್ ಬೇಡ, ಬಾಟ್ಲಲ್ಲೇ ಕುಡಿಯಮ್ಮ, ಚೆನ್ನಾಗಿರಲಿ, ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ಬೇಡ ಅಂತ ಹೇಳ್ತಾ ಸರ್. ಇವಾಗ ಒಂದು ಪಬ್ ಅಂತ ಹೋಗ್ಬಿಟ್ಟು ಒಂದ್ ಇಲ್ಲ ಅಂತ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ನಾವ್ ಎಳ್ನೀರ್ ಕುಡಿಯಕ್ ಆಗೋದಿಲ್ಲ ತಾನೆ. ವೆನ್ ದ ನೈಟ್ ಟೈಮ್ ಇರೋವಾಗ ಎವ್ರಿಬಡಿ ವಾಟ್ ಈಸ್ ಯುವರ್ ಕ್ರೌಡ್, ನಿಮ್ ಕ್ರೌಡ್ ಪ್ರಕಾರ ಅದು ನಿಮಗ್ ಬೇಕಾ? ಇವಾಗ ನಾವು ನಮ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ದೇರ್ ಆರ್ ಮೆನಿ ಪೀಪಲ್ ಹೂ ಡೋಂಟ್ ಇವನ್ ಟಚ್ ಡ್ರಿಂಕ್ಸ್ ಅಂತವರು ಇದಾರೆ. ನಿಮಗ್ ಬೇಕಾ ನೀವು ಕುಡೀರಿ, ನಿಮ್ ಲಿಮಿಟ್ ಅಲ್ಲಿ ನೀವು ಕುಡೀರಿ. ಪ್ರಶ್ನೆ ಕೇಳ್ಬಿಡೋಣ. ಸೋನು ಅವರೇ, ಮಜಾ ಮಾಡ್ಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ ನೀವು ಮದ್ಯಪಾನ ಮಾಡಬೇಕು, ಪಾರ್ಟಿ ಮಾಡಬೇಕು, ಇದು ಅನಿವಾರ್ಯನ? ಅಂದ್ರೆ ನೀವು ಮಜವಾಗಿರ್ಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ, ಆಚರಣೆ ಮಾಡ್ಲಿಕ್ಕೆ ಈ ಪಾರ್ಟಿ ಕಲ್ಚರ್ ಅನಿವಾರ್ಯನ? ಇದು ಬಿಟ್ಟು ಬೇರೆ ಏನು ಮಾರ್ಗನೇ ಇಲ್ವಾ ಅಂತ? ನನಗನ್ಸೋ ಪ್ರಕಾರ ಪಾರ್ಟಿ ಮಾಡೋದು ವರ್ಷಕ್ಕೊಂದ್ಸಲ ಬರುತ್ತೆ. ಸೊ ಪಾರ್ಟಿ ಮಾಡೋದು ಒಳ್ಳೇದೇ, ಬಟ್ ಲಿಮಿಟ್ ಅಲ್ಲಿ ಕುಡಿಬೇಕು ಅಂತ ಹೇಳ್ತೀನಿ. ಬಟ್ ಎಷ್ಟು ಬೇಕೋ ನಮ್ಮ ಬಾಡಿಗೆ ಎಷ್ಟು ತಗೋಬೇಕೋ ಅಷ್ಟೇ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಎಷ್ಟು ಬೇಕೋ ಅಷ್ಟು. ಪ್ರಥಮ ಅವ್ರು ಇವತ್ತೊಂದು ಪ್ರಾಮಿಸ್ ಮಾಡಿ ಬಂದಿದ್ದಾರೆ, ಇಲ್ಲಿ ಯಾರೆಲ್ಲ ಕುಡಿತೀವಿ ಅಂತ ಹೇಳ್ತಾರೆ ಅವರೆಲ್ಲರನ್ನ ಕೂಡ ಮದ್ಯಪಾನ ವ್ಯಸನ ಮುಕ್ತರನ್ನಾಗಿ ನಾನು ಆಚೆ ಬಿಡೋದು. ಸರ್ಕಾರಕ್ಕೆ ರೆವಿನ್ಯೂ ಕಟ್ ಆದ್ರೆ ಅಬಕಾರಿ ಮಿನಿಸ್ಟರ್ ಅವ್ನ್ ಸಿನಿಮಾ ಸೆನ್ಸಾರ್ ಮಾಡಬೇಡ ಅಂತ ಹೇಳ್ಬಿಟ್ರೆ ಕಟ್ಕೊಂಡಿಟ್ಬಿಟ್ರೆ ನಾವ್ ಬದಿ ಕಳೆದು ನನ್ನ ವಿಚಾರ ಮಾಡಬೇಡಿ. ಜನರಲ್ ಸ್ಟೇಟ್ಮೆಂಟ್ ಕೊಡಿ, ಪ್ರಥಮ ಹಿಡ್ಕೋಬೇಡಿ. ಮಹಾಭಾರತದಲ್ಲಿ MLA ಮಿನಿಸ್ಟರ್ಗಳನ್ನ ಮಾಡ್ದಂಗ್ ನನ್ ಮಾಡಬೇಡಿ, ನನ್ ಸಿಕ್ಕಾಕ್ಸ್ಬಿಡಿ, ಪ್ರಥಮ್ನ ಬಿಟ್ಬಿಡಿ. ಇನ್ನು 3 ಸಿನಿಮಾ ಐತೆ ಹೇಳ್ತಾ ಇದೀನಿ.